ಯಾರಿಗೆ ಎಲ್ಲೆಲ್ಲಿ ಜವಾಬ್ದಾರಿ ವಹಿಸಬೇಕು ಇಡೀ ಪಕ್ಷ ಇಡೀ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಎಲ್ಲ ಕೂಡ ನಡೀತಾ ಇದೆ. ನಾನು ಅಸ್ಸಾಮಿಂದ ದಿನ ಮುಗಿಸಿ ಬಂದಿದ್ದೇನೆ. ಇವತ್ತು ನಾಳೆ ಬಾಗಲಕೋಟೆ ಮತ್ತು ಮತ್ತೆ ದಾವಣಗೆರೆ ಬಾಗಲಕೋಟೆ ದಿನ ಕೇರಳಕ್ಕೆ ಹೋಗಿ ದಿನ ಅಸ್ಸಾಂ ಬಹಳ ಸಂತೋಷ. ಪಕ್ಷ ಏನೇನು ಜವಾಬ್ದಾರಿ ಕೊಟ್ಟಿದ್ದೇವೆ ಅವರೆಲ್ಲ ಅದಕ್ಕೆಲ್ಲ ನಾವು ತೆರೆಯನ್ನು ಎಳೆದಿದ್ದೇವೆ. ಇವತ್ತು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜ ಎಲ್ಲ ವರ್ಗದಿಂದ ಕೂಡ ಒಟ್ಟಿಗೆ ತೆಗೆದುಕೊಂಡು ಬಂದ ಕೆಲಸ ಮಾಡಿದ್ದೇವೆ. ರಾಷ್ಟ್ರೀಯ ವೀರಶೈವ ಮಹಾಸಂಘದ ಅಧ್ಯಕ್ಷರಾಗಿದ್ದು ಇಡೀ ಜನ ದಾವಣಗೆರೆಯಲ್ಲಿ ಅವ್ರನ್ನ ಸ್ಮರಿಸ್ತಾರೆ. ನಾನು ಪ್ರತ್ಯೇಕವಾದಂಥ ಸರ್ವೆ ಕೂಡ ನಾನು ಮಾಡಿಸಿದ್ದೇನೆ. ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬೇರೆ ಸಾಮಾನ್ಯ ಜನ ಎಲ್ಲ ನಮಗೆ ಕೋವಿಡಲ್ಲಿ ಅವರು ಕೊಟ್ಟಂಥ ಸಹಕಾರ, ಪ್ರತಿದಿನ ಹಾಸ್ಪಿಟ್ಲಲ್ಲಿ ಕೂಡ ಆ ಕುಟುಂಬದ ಸೇವೆ, ವಿದ್ಯಾಕ್ಷೇತ್ರದಲ್ಲಿ ನಮಗೆ ಕೊಟ್ಟಂಥ ಸಹಕಾರ ಎಲ್ಲ ಕೂಡ ಪ್ರತಿಯೊಂದು ವರ್ಗದ ಬಡಜನತೆ ಮತ್ತು ಸಾಮಾನ್ಯ ಜನ ಇವತ್ತು ಅವನ್ನ ಸ್ಮರಿಸ್ತಾ ಇದ್ದಾರೆ. ಮತ್ತು ಸಾವಿರಾರು ಜನ ಹೊರಗಡೆಯಿಂದ ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದು ಅವ್ರ ಮನೆಗಳೆಲ್ಲ ಬಾಡಿಗೆಗಳಿಗೆ ವ್ಯಾಪಾರ ವಹಿವಾಟು ಅಂಗಡಿಗಳು ಎಲ್ಲ ಕೂಡ ಈ ಒಂದು ಶಿಕ್ಷಕರ ನೇತೃತ್ವದಲ್ಲಿ ದಾವಣಗೆರೆ ಭಾಳ ಪ್ರಸಿದ್ಧವಾಗಿ ಬೆಳೆದಿದೆ. ಅವ್ರಿಗೆ ಮತ್ತೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಎಲ್ಲ ಜನ ಸರ್ವೇಲಿ ಹೇಳಿದ್ದಾರೆ. 79% ಜನ ನಿಮ್ಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಸರ್ವೇಲಿ ಕೂಡ ನನಗೆ ತಿಳಿಸಿದ್ದಾರೆ. ಇದು ಭಾಳ ಸಂತೋಷವಾದಂಥ ವಿಚಾರ. ಸೊ ಪ್ರತಿ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿ ಏನು 59,000 ಹೆಣ್ಣುಮಕ್ಕಳಿಗೆ ಪ್ರತಿದಿನ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತಾ ಇದೆ. 1 ಕೋಟಿ 1 ಲಕ್ಷ ಸುಮಾರು 40,000 ಜನರಿಗೆ ಅನ್ನಭಾಗ್ಯ ಯೋಜನೆ ಹೋಗ್ತಾ ಇದೆ. ಸುಮಾರು 59,000 ಹೆಚ್ಚು ಮನೆಗಳಿಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಪಡಿತಾ ಇದ್ದಾರೆ. ನಾನು ಅವರು ಏನು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಆ ಪಟ್ಟಿ ನೋಡಿದ್ದೀನಿ. ಇವತ್ತು ಏನು ಬೆಲೆ ಏರಿಕೆ ಇವತ್ತು ಬೆಲೆ ಏರಿದೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಸಿಮೆಂಟು, ಕಬ್ಬಣ ಎಲ್ಲ ಕೂಡ ಇವತ್ತಿದ್ದೇನೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ಎಲ್ಲರೂ ಕೂಡ ತೊಂದರೆ ಆಗ್ತಾಯಿದೆ. ಅದಕ್ಕೆ ನಾವು 5 ಗ್ಯಾರಂಟಿಯನ್ನು ಮೊದಲೇ ಭಾಳ ಜನರಿಗೆ ಸಹಾಯವನ್ನು ಮಾಡಿದ್ದೇವೆ. ಆ ಬೆಲೆ, ಆ ಹಣದ ಬೆಲೆ ಇವತ್ತು ಅರಿವಾಗ್ತಾ ಇದೆ. ಸೊ ನಮ್ಮ ಅಭ್ಯರ್ಥಿ ನಾನು ಮತ್ತೆ ತಿರ್ಗಾ ಇಲ್ಲಿ ಹೋಗಿರೋ ಮುಂಚಿತವಾಗಿ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಒಳ್ಳೆಯ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗಿ ಉಳ್ಕೊಂಡಿದ್ದೀವಿ. ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಸ್ಟಾರ್ ಪ್ರಚಾರಕರಿದ್ದಾರೆ, ಅಲ್ಲಿ ಮುಗಿಸ್ಕೊಂಡು ಅವ್ರಿಗೆ ಎಲ್ಲೆಲ್ಲಿ ಕೆಲಸವನ್ನು ಮುಗಿಸ್ಕೊಂಡು ಅವ್ರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟ್ ಆ ಕೆಲಸ ಮಾಡೋಕ್ಕೆ ನಾವು
ಬೇರೆ ಎಲ್ಲ ಮೈನಾರಿಟಿ ಲೀಡರ್ಸ್ ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆಲ್ಲ ಜವಾಬ್ದಾರಿನ ವಹಿಸಿದ್ದಾರೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಎಲೆಕ್ಷನ್ ಯಾವ ರೀತಿ ತೆಗೆದುಕೊಳ್ತಾರೆ ಅದು ಮುಂದಿನ ದಿನದಲ್ಲಿ ನೀವೇ ನೋಡ್ತೀವಿ. ಅಸಮಾಧಾನ ಇದೆ ರೀ, ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯವ್ರ ಮೇಲೂ ನಡೆದಿಲ್ಲ, ಸುಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕರ್ತರ ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದಲೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾಯಿದ್ದೇವೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಲೇ ನಾವು ಕೊಟ್ಟಂಥ ಕೊಡುಗೆ BJP ಕೈಲಿ ಇದೊಂದು ಮುಸ್ಲಿಮಾನ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತಿಳಿಸ್ಕೊಡ್ತಾ ಇದ್ದೇವೆ. ಆದರೆ ನಾವು ಅವ್ರನ್ನ ರಕ್ಷಣೆ ಮಾಡಬೇಕಂತ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದಲೇ ಇವತ್ತು 3 ಬಾರಿ ಇವ್ರಿಗೆ ಜಬ್ಬಾರ್ ಅವ್ರಿಗೆ MSc ಸ್ಥಾನನ ಕೊಟ್ಕೊಂಡು ಬಂದಿದ್ದೇವೆ. ಎಲ್ಲ ಶಿಗ್ಗಾಂವ್ಗಳಲ್ಲಿ ಕೊಟ್ಟಿದ್ದೇವೆ. ಸುಮಾರು 16 ಚೇರ್ಮನ್ಗಳನ್ನು ಮೈನಾರಿಟೀಸ್ಗೆ ನಾವು ಕೊಟ್ಟಿದ್ದೇವೆ. ಅವತ್ತು ಸಂಘಟನೆ ಇದೆ. ಬಂದಿದ್ವಿ ಸ್ವಾಮೀಜಿ ಅವ್ರ ಶಾಪ್ ಯಾಕೆ ಕೊಡ್ತಾರ ನಮಗೆ. ನಾನು ಹೇಳಿದ್ದೆ ನಾವೆಲ್ಲ ಕಳಿಸ್ತೀವಿ ಅಂತ ಹೇಳಿದ್ರು. ಸರಪ್ಪ ಹೇಳಿದೆ ಅವರೆಲ್ಲ ಕಳಿಸ್ತೀವಿ ಅಂದ್ರು. ವಿಜಯನಗರ ಆಫೀಸ್ ಅಲ್ವಾ? ನಿಮ್ದು ವಿಜಯನಗರ ಆಫೀಸ್ ಅಲ್ವಾ? ಎಲ್ಲ ಸ್ವಲ್ಪ ಅಲ್ಲ, ಇದೇನಾಗಿದೆ, 3000 ಸಿಲಿಂಡರ್ ಪ್ರತಿದಿನ ಉಪಯೋಗಿಸ್ತಾರೆ. ಇದರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPL, HPCL 3 ಕೇಂದ್ರಕ್ಕೆ ಸಂಬಂಧಪಟ್ಟವು. ಅಲ್ಲಿ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ, ರೇಟು ಜಾಸ್ತಿ ಇಲ್ಲ. ಯಾರು ಬೇರೆ ಅದರ್ ದೆನ್ ಈ 3 ಕಂಪ್ನಿ ಬಿಟ್ಟು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೊತಾ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕಿಂತ ಕಷ್ಟ ಪರಿಸ್ಥಿತಿಯಲ್ಲಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನಿಮಗೇನು ಬಂದಿದೆ ಅದನ್ನು ಸಮವಾಗಿ ಹಂಚಿಕೆ ಮಾಡಬೇಕು. ಆಟೋ ಸಿಲಿಂಡರ್ಸು ನಾವು 100% ಕೊಡ್ತಾಯಿದ್ದೀವಿ. 3000 ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ನಮ್ಮ ಪಟ್ಟಿಯಲ್ಲಿ, ಸರ್ಕಾರದ ಪಟ್ಟಿಯಲ್ಲಿ ಅವರೆಲ್ಲರಿಗೂ ಕೊಡ್ತಾ ಇದ್ದೀವಿ. ವಿನಾಕಾರಣವಾಗಿ ಅವರು ಆತಂಕ ಮಾಡೋದು, ಡಿಮ್ಯಾಂಡ್ ಸೃಷ್ಟಿ ಮಾಡೋದು ಇವಕ್ಕೆ ಅವಕಾಶ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಕೂಡ ತಿಳಿಸಿದ್ದೀವಿ, ಈ ಪ್ರೈವೇಟ್ನವರು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅದರ ಮೇಲೆ ನೀವು ನಿರ್ಬಂಧ ಮಾಡಬೇಕು. ಏನು ಸೆಂಟ್ರಲ್ ಆಯಿಲ್ ಕಾರ್ಪೊರೇಷನ್ಸ್ ರೇಟ್ ಕೊಡ್ತದೆ ಆ ರೇಟ್ ಅವ್ರು ಕೊಡುವಂಥದ್ದನ್ನು ಮಾಡಬೇಕು ಅಂತೇಳಿ ಕೂಡ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿದೆ. ಎರಡೂ ಬೈ ಎಲೆಕ್ಷನಲ್ಲಿ ಅದು ನಾನು ನೋಡಿಲ್ವಲ್ಲ ಹೇಳೋಕ್ಕೆ. ಯಾಕೆಂದರೆ ಅವರು ಕೂಡ ಮನೆಗೆ ಬಂದು ಅಲ್ಲಲ್ಲ, ಅವರು ಮುಖ್ಯಮಂತ್ರಿ ಇದೇನು ಒಂದೇ ಬೈ ಎಲೆಕ್ಷನ್ ಇಲ್ಲ, ಸಾಕಷ್ಟು ಬೈ ಎಲೆಕ್ಷನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಬೈ ಎಲೆಕ್ಷನ್ ಮಾಡೋದೆಲ್ಲ ಗೆದ್ದಿದ್ದಾರೆ. ಅವ್ರಿಗೆ ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಿದೆ, ಮಾಡ್ತಾರೆ. ಈ ಸೂಟ್ ಕೇಸು ಇವೆಲ್ಲ ರಾಜಕೀಯ ಅವ್ರ ವಿರೋಧ ಪಕ್ಷದವ್ರು ಮಾತಾಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ ಎಲೆಕ್ಷನ್. ನಾವು ಗೆಲ್ಲೋದಕ್ಕೆ ನಮ್ಮ ತಂತ್ರ ನಾವು ಮಾಡಬೇಕು. ರಾಜ್ಯದಲ್ಲಿ ದುರಾಡಳಿತ ಇದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಹಾಗಾಗಿ ಈ ಬಾರಿ 2 ಬೈ ಎಲೆಕ್ಷನನ್ನು BJP ಗೆಲ್ಲುತ್ತೆ ಅಂತ ಅಶೋಕ್ ಅವರಿಗೆ ದುರ್ಗದಲ್ಲಿ ಮಾತಾಡೋದು. ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ, ಒಳ್ಳೆ ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಎರಡೂ ಕೂಡ ಕಾಂಗ್ರೆಸ್ ಗೆಲ್ತದೆ. ಸರ್, ಕಾನೂನು ಮಾಪಶಾಸ್ತ್ರ ಇಲಾಖೆನ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಉಮೇಶ್ ಮೇಟಿಯವರು ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನೆಲ್ಲ ಮನವಿ ಮಾಡೋಣ. ಇದು ಒಂದು ಉಪಚುನಾವಣೆ. HY ಮೇಟಿಯವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು ಈ ಕ್ಷೇತ್ರದಿಂದ. ಅವರು ಅಕಾಲಿಕ ಮರಣಕ್ಕೆ ತುತ್ತಾದ್ದರಿಂದ ಇನ್ನ 2 ವರ್ಷ ಇದೆ ಅವಧಿ.
ನೀವೆಲ್ಲ ಗೆಲ್ಲಿಸಿದ್ದು 5 ವರ್ಷದ ಅವಧಿಗೆ. ಅವರು ಪೂರ್ಣ ಅವಧಿಯನ್ನ ಮುಗಿಸ್ಲಿಕ್ಕಾಗಲಿಲ್ಲ. ಆದ್ದರಿಂದ ಅವರು ಮಧ್ಯದಲ್ಲೇ ಮರಣ ಹೊಂದಿದ್ರಿಂದ ಈ ಉಪಚುನಾವಣೆ ಬಂದಿದೆ. ನೀವು ಯೋಚನೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಿದ್ರೆ ಮೇಟಿಯವರ ಸ್ಥಾನವನ್ನು ತುಂಬಲ್ರು. ಇದು ನೀವೆಲ್ಲ ಯೋಚನೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡುತ್ತೇನೆ. ಮೇಟಿಯವರ ಸುಪುತ್ರ ಉಮೇಶ್ ಮೇಟಿಯವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಅವರ ವಾರಸುದಾರರು ಇವರು. ಅವರನ್ನು ಗೆಲ್ಲಿಸಿದ್ರೆ ಮೇಟಿಯವರ ಸ್ಥಾನ ಭರ್ತಿ ಮಾಡೋದಷ್ಟೇ ಅಲ್ಲ, ಮೇಟಿಯವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಎಲ್ಲ ಒಳ್ಳೆ ಕೆಲಸಗಳನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಉಮೇಶ್ ಮೇಟಿಯವರು ಅಂತಕ್ಕಂಥದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. HY ಮೇಟಿಯವರು ಅತ್ಯಂತ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿ, ಜೊತೆಗೆ ನನಗೆ ಆತ್ಮೀಯ ಕೂಡ ಹೌದು. ಸಾವಿರದ 1989 ಅವರಿಗೆ ನಾನು ಬಹಳ ಹೋರಾಟ ಮಾಡಿ ಟಿಕೆಟ್ ಅನ್ನು ಕೊಡಿಸಿದ್ದೆ. ಅವರು ಗೆದ್ರು, ನಾನು ಸೋತೆ. ಆದರೆ ಪಕ್ಷಕ್ಕೆ ಬಹಳ ನಿಯತ್ತಾದಂಥ ವ್ಯಕ್ತಿ, ಬಹಳ ನಂಬಿಕಸ್ಥ. ಬಹುಶಃ ಅವರಷ್ಟು ನಿಯತ್ತಾದಂಥ ವ್ಯಕ್ತಿ ಇನ್ನೊಬ್ರು ಇರ್ಲಾರರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪಕ್ಷಕ್ಕೆ ಲಾಯಲು, ನನಗೂ ಕೂಡ ಲಾಯಲು, ಹೈಕಮಾಂಡ್ಗೂ ಕೂಡ ಲಾಯಲು ಅಂತಕ್ಕಂಥ ಮಾತುಗಳನ್ನು ಇವತ್ತು ಮೇಟಿಯವ್ರ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಸಮಾಜದಲ್ಲಿರ್ತಕ್ಕಂಥ ಬಡವರು, ಯಾವುದೇ ಜಾತಿ ಬಡವರಾಗ್ಬೋದು, ಎಲ್ಲ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಅವರು. ಯಾರ ಜೊತೆನಲ್ಲೂ ಜಗಳ ಮಾಡ್ಕೊತಿರ್ಲಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾ ಇದ್ರು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ರೈತರು, ಇವ್ರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದಂಥ ವ್ಯಕ್ತಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನಿದೆ,
ನಾವು ಸಮಾಜದಲ್ಲಿ ಯಾರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಒಳಗೊಂಡಂಥ ಪಕ್ಷ. ನಾವು ಯಾವುದೇ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡ್ತಕ್ಕಂಥವ್ರಲ್ಲ. ಜಾತಿ ಆಧಾರದ ಮೇಲೆ ಕಾಂಗ್ರೆಸ್ಸು ಯಾವತ್ತೂ ರಾಜಕೀಯ ಮಾಡಿಲ್ಲ. ಈಗ ಉದಾಹರಣೆಗೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಆ 5 ಗ್ಯಾರಂಟಿ ಯೋಜನೆಗಳು ಯಾವುದೇ ಜಾತಿ, ಧರ್ಮಕ್ಕೆ, ಭಾಷೆಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನರು ಕೂಡ ಈ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಪಕ್ಷಾತೀತವಾಗೂ ಕೂಡ ನಾವು ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೀವಿ. ಉದಾಹರಣೆಗೆ ಈಗ ಬಿಜೆಪಿ ಪಕ್ಷದವರು, ಬಿಜೆಪಿಗೆ ವೋಟ್ ಹಾಕ್ತಂಥ ಜನ ಬಡವರಿದ್ದಾರಲ್ಲ, ಅವ್ರಿಗೂ ಕೂಡ ಈ ಯೋಜನೆಗಳು ಅನ್ವಯ ಆಗ್ತದೆ. ನಾವು ಇಂಥ ಜಾತಿ, ಇಂಥ ಧರ್ಮ ಅವರೇ ಇರಬೇಕು ಅಥವಾ ಕಾಂಗ್ರೆಸ್ನವರೇ ಇರಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದರಿಂದ ಈ ಯೋಜನೆ, ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಾವು ಚಾಚೂ ತಪ್ಪದೆ ಮೊದಲನೇ ವರ್ಷನೇ ಜಾರಿ ಮಾಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು 2023. ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 1,31,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 1,31,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಬಿಜೆಪಿಯವರು ಹೇಳ್ತಾ ಇದ್ರು ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ಮಾಡಿದ್ರು. ಬಿಜೆಪಿಯವರು ಶಕ್ತಿ ಯೋಜನೆ ಮಾಡಬೇಡಿ, ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗಬೇಡಿ, ಅನ್ನಭಾಗ್ಯ ಮಾಡಬೇಡಿ, ಅವರಿಗೆ ಊಟಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡக்கூಡುದು. ಇದು ಮಾಡಿದ್ರೆ ರಾಜ್ಯ ಬಡವಾಗ್ಬಿಡ್ತದೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತೀವಿ, ಖಜಾನೆಯಲ್ಲಿ ದುಡ್ಡಿರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಗೃಹಲಕ್ಷ್ಮಿ ಯೋಜನೆಯನ್ನು ಮಾಡಬೇಡಿ, ಗೃಹ ಜ್ಯೋತಿ ಯೋಜನೆಯನ್ನು ಮಾಡಬೇಡಿ, ಯುವ ನಿಧಿ ಕಾರ್ಯಕ್ರಮವನ್ನು ಮಾಡಬೇಡಿ ಅಂತಕ್ಕಂಥ ಮಾತುಗಳನ್ನು ಬಿಜೆಪಿಯವರು ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರೇ ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಯಾವ ಕಾರಣಕ್ಕೂ ಮಾಡಬಾರದು, ಮಾಡಿದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿರಲ್ಲ. ಈಗ ನಾವು 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ವಾ? ನೀರಾವರಿ ಯೋಜನೆಗಳನ್ನು ಮಾಡ್ತಾ ಇಲ್ವಾ? ರಸ್ತೆ ಕಾಮಗಾರಿಗಳನ್ನು ಮಾಡ್ತಾ ಇಲ್ವಾ? ಬ್ರಿಡ್ಜು, ಸೇತುವೆಗಳನ್ನು ಮಾಡ್ತಾ ಇಲ್ವಾ? ಕುಡಿಯ ನೀರಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ವಾ? ಈಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 52,000 ಕೋಟಿ.
ಬಿಜೆಪಿಯವರು ಯಾಕೆ ಮಾಡಲಿಲ್ಲ? ಬಿಜೆಪಿಯವರು ಯಾಕೆ ಮಾಡಲಿಲ್ಲ? ಬಿಜೆಪಿಯವರಿಗೆ ಬಡವರ ಬಗ್ಗೆ ಕಳಕಳಿ ಇರಲಿಲ್ಲ, ದಲಿತರ ಬಗ್ಗೆ ಕಳಕಳಿ ಇರಲಿಲ್ಲ, ಹಿಂದುಳಿದವ್ರ ಬಗ್ಗೆ ಕಳಕಳಿ ಇರಲಿಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇರಲಿಲ್ಲ. ಅದಕ್ಕೋಸ್ಕರ ಅವರು ಮಾಡಲಿಲ್ಲ. ಯಾಕಂತಂದ್ರೆ ಅವರು ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು. ನಿಮಗೆ ಗ್ರಾಮ ಪಂಚಾಯತಿನಲ್ಲಿ, ತಾಲೂಕು ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತಿನಲ್ಲಿ, ನಗರಸಭೆ, ಪುರಸಭೆ, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಬಿಜೆಪಿಯವರ? ಯಾರು ಮೀಸಲಾತಿ ಕೊಟ್ಟವರು? ಕಾಂಗ್ರೆಸ್ನವರು. ಇವತ್ತು 50% ಮೀಸಲಾತಿ ಇದ್ರೆ ಅದಕ್ಕೆ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ 73, 74ನೇ ತಿದ್ದುಪಡಿಗಳನ್ನು ತಂದದ್ರಿಂದ ನಿಮಗೆ ಮೀಸಲಾತಿ ಸಿಕ್ತು. ಇಲ್ಲದೆ ಎಲ್ಲಿ ಮೀಸಲಾತಿ ಸಿಕ್ತಿತ್ತು? ಅವರು ಮೀಸಲಾತಿನೂ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಬಿಜೆಪಿಯವರಿಗೆ ಬಡವರ ಕಷ್ಟ ಸುಖ ಗೊತ್ತಿಲ್ಲ. ಬಿಜೆಪಿಯವರಿಗೆ ಕಷ್ಟ ಸುಖ ಗೊತ್ತಿಲ್ಲ, ಮಹಿಳೆಯರು ಕಷ್ಟ ಸುಖ ಗೊತ್ತಿಲ್ಲ. ಯಾಕೆಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಯಾವುದು? ಬಿಜೆಪಿ ಯಾವತ್ತಾರು ಹೋರಾಟ ಮಾಡಿತ್ತ ಸ್ವಾತಂತ್ರ್ಯ ಸಂದರ್ಭದಲ್ಲಿ? ಇಲ್ಲಿ ಬಹಳ ಜನ 1947ರಲ್ಲಿ ಸ್ವಾತಂತ್ರ್ಯ ಬಂತಲ್ಲ, ಆ ಸಂದರ್ಭದಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ ನನಗೆ. ನೀವು ಇದ್ರೇನ್ರಿ ಸಾಹೇಬ್ರೆ? ನಾನು ಸ್ವಾತಂತ್ರ್ಯ ಬಂದು 3 ದಿನ, ಸ್ವಾತಂತ್ರ್ಯ ಬಂದ 3 ತಿಂಗಳಿಗೆ ಹುಟ್ಟಿದವನು ನಾನು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವರು. ನನಗೂ ಗೊತ್ತಿಲ್ಲ, ನಾವು ಓದ್ಕೊಂಡಿದ್ದೀನಿ ಅಷ್ಟೇ. ನೀವು ದಯಮಾಡಿ ಓದ್ಕೊಳ್ಳಿ. ಯಾವತ್ತೂ ಕೂಡ ಬಿಜೆಪಿಯವರು ಆಗ್ಲೇ 1925ನೇ ಇಸ್ವಿನಲ್ಲೇ RSS ಉದ್ಭವ ಆಗಿತ್ತು, ನಿರ್ಮಾಣ ಆಗಿತ್ತು. ಆದರೆ ಯಾವತ್ತೂ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾಕೆ ಭಾಗವಹಿಸಲಿಲ್ಲ ಅಂತಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ನಮ್ಮ ದೇಶ ಆಳ್ತಾ ಇದ್ರಲ್ಲ ಯಾರು? ಬ್ರಿಟಿಷ್ನವರು. ಅವರನ್ನ ಈ ದೇಶದಿಂದ ತೊಲಗಿಸಿದವರು ಕಾಂಗ್ರೆಸ್ನವರು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಮಾಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಮೊದಲಿನಿಂದಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ನೆಹರು ಅವ್ರ ಕಾಲದಲ್ಲಿ, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ, ನರಸಿಂಹರಾವ್ ಅವ್ರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಯಾವತ್ತೂ ಈ ದೇಶದಲ್ಲಿ ಜಾತಿ ಹೋಗ್ಬೇಕು, ಬಡತನ ಹೋಗ್ಬೇಕು, ನಿರುದ್ಯೋಗ ಹೋಗ್ಬೇಕು, ಅನಕ್ಷರತೆ ಹೋಗ್ಬೇಕು, ಇದನ್ನ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ಯಾವತ್ತೂ ಕೂಡ ಬಿಜೆಪಿಯವರು ಈ ಕೆಲಸ ಮಾಡಲಿಲ್ಲ. ಅವರು ಅಧಿಕಾರಕ್ಕೆ ಬಂದು ಹಿಂಭಾಗಲಿಂದ ಬಂದರೆ ಹೊರತು ನೇರವಾಗಿ ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬರಲಿಲ್ಲ. ಬಂದಿದ್ದಾರ? 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಮೊದಲನೇ ಬಾರಿಗೆ. ಆಗ 110 ಸ್ಥಾನಗಳನ್ನು ಗೆದ್ದರು, 113 ಗೆಲ್ಲೇ ಇಲ್ಲ ಅವರು. ಆಮೇಲೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದರು, ಸದಾನಂದ ಗೌಡ ಮುಖ್ಯಮಂತ್ರಿ ಆದರು, 3 ಜನ ಮುಖ್ಯಮಂತ್ರಿ ಆದರು. ಈ 3 ಜನ ಮುಖ್ಯಮಂತ್ರಿಗಳಾದರೂ ಕೂಡ ಏನೂ ಕೆಲಸ ಮಾಡಲಿಲ್ಲ. ಆಮೇಲೆ 2019ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರು, 4 ವರ್ಷ ಅಧಿಕಾರದಲ್ಲಿದ್ದರು ಮುಖ್ಯಮಂತ್ರಿಯಾಗಿ. ಏನಾದ್ರು ಮಾಡಿದ್ದಾರಾ? ಮಾಡಿದರೆ ಇವತ್ತು ನಾವು ಅಪ್ಪರ್ ಕೃಷ್ಣ
ಆಲ್ಮಟ್ಟಿ ಡ್ಯಾಮ್ ಇದೆಯಲ್ಲ ಅದನ್ನು ಎತ್ತರಿಸ್ಬೇಕಾಗಿತ್ತಲ್ವಾ? ಅದನ್ನ ಎತ್ತರಿಸ್ತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಯಾಕಂತಂದ್ರೆ 2010ರಲ್ಲಿನೇ ಜಡ್ಜ್ಮೆಂಟ್ ಬಂತು ಸುಪ್ರೀಂ ಕೋರ್ಟ್ನಿಂದ. 13 ವರ್ಷಗಳಾಯಿತು, ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಬಹಳ ಹೇಳ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ. ನೀವು ಇದ್ರ 2013ರಿಂದ 14ರವರೆಗೆ ಅಲ್ಲ 23ರವರೆಗೆ ಇದ್ರಲ್ಲ, ಕೇಂದ್ರದಲ್ಲೂ ನರೇಂದ್ರ ಮೋದಿ ಅವರು ಇದ್ರಲ್ಲ, ಯಾಕೆ ಮಾಡಲಿಲ್ಲ? ರೈತರಿಗೆ ಈ ಭಾಗದಲ್ಲಿ ಮುಳುಗಡೆ ಆಗ್ತದ? ಇಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ರೈತರು ಜಮೀನು ಕಳ್ಕೊಂಡಿದಾರಲ್ಲ ಅವ್ರಿಗೆ ಪರಿಹಾರನೂ ಕೂಡ ಕೊಡಲಿಲ್ಲ. ನಾನು ತೀರ್ಮಾನ ಮಾಡಿದೆ. ಸರ್ನಾಯಕ್ ಇಲ್ಲೇ ಇದ್ದಾರೆ, SR ಪಾಟೀಲ್ ಇಲ್ಲೇ ಇದ್ದಾರೆ, ತಿಮ್ಮಾಪುರ್ ಇಲ್ಲೇ ಇದ್ದಾರೆ. ನಾವೆಲ್ಲ ತೀರ್ಮಾನ ಮಾಡೋದು, ಶಿವಾನಂದ ಪಾಟೀಲ್ ನಾವೆಲ್ಲ ತೀರ್ಮಾನ ಮಾಡೋದು, ರೈತ ಮುಖಂಡಗಳ ಜೊತೆ ಮಾತಾಡೋದು, ಎಷ್ಟು ಜಮೀನು ಕೊಡಬೇಕು, ಎಷ್ಟು ರೂಪಾಯಿ ಕೊಡಬೇಕು ಒಂದು ಎಕರೆಗೆ ಅಂತ ತೀರ್ಮಾನ ಮಾಡೋದು. ಕುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿ, ತರಿ ಜಮೀನಿಗೆ 40 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು. ಬಿಜೆಪಿಯವ್ರು ಯಾಕೆ ಮಾಡಲಿಲ್ಲ? ಓಟ್ ಕೊಡ್ತೀರಾ ಅವ್ರಿಗೆ? ಓಟ್ ಕೊಡ್ತೀರೇನ್ರಿ? ಓಟ್ ಕೊಡ್ತೀರಾ? ಓಟ್ ಕೊಡ್ಕೂಡ್ದು ಯಾವ ಕಾರಣಕ್ಕೂ ಕೂಡ. ಅದರಿಂದ ನಾನು ತೀರ್ಮಾನ ಮಾಡಿದದ್ದು. ಆಮೇಲೆ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಮಾಡಿದ್ವಲ್ಲ, ಅವತ್ತು ಚೆಕ್ಗಳನ್ನು ಕೂಡ ಕೊಟ್ಟೆ. ನಿಮ್ಮಲ್ಲೂ ಚೆಕ್ಗಳು ಬಂದಿರಬೇಕು. 16 ಮಂದಿಗೆ ಚೆಕ್ಗಳು ಕೊಟ್ಟಿದ್ದೀವಿ, ಉಳಿದವ್ರಿಗೂ ಕೊಡ್ತೀವಿ. ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಚೆಕ್ಗಳನ್ನು ಕೊಡ್ತೇವೆ. 1 ಎಕರೆಗೆ ನೀರಾವರಿ ಜಮೀನಿಗೆ 40 ಲಕ್ಷ. ಇವತ್ತು ಚೆಕ್ಗಳನ್ನೆಲ್ಲ ಕೊಟ್ಟಿದ್ದೀವಿ. ಅವ್ರು ಯಾಕೆ ಕೊಡಲಿಲ್ಲ? ಅವ್ರು ಯಾಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ? ಇವತ್ತು ನಾನು DK ಶಿವಕುಮಾರ್ ಇಬ್ರು ಹೋಗಿ ಒತ್ತಾಯ ಮಾಡೋದು. ನೋಡ್ರಿ, ಕರ್ನಾಟಕದಲ್ಲಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದೆ, ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡ್ರಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಮತ್ತು ನೀರಾವರಿ ಸಚಿವರಿಗೆ ಹೋಗಿ ಬಾಗರದು. ಮಾಡಲಿಲ್ಲ, ಇವತ್ತಿನವರೆಗೆ ಮಾಡಲಿಲ್ಲ. ಈಗಲೂ ನಮ್ಮ ಒತ್ತಾಯ ಇದೆ, ಈಗಲೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಜಪ್ಪಯ್ಯ ಅಂತಂದ್ರು ಕೂಡ ಇವತ್ತಿನವರೆಗೆ ನಮ್ಮ ಅರ್ಜಿ ಮೇಲೆ ತೀರ್ಮಾನವನ್ನ ಮಾಡಿಲ್ಲ. ಅದಕ್ಕೋಸ್ಕರ ಗೆಜೆಟ್ ನೋಟಿಫಿಕೇಶನ್ ಆದ ತಕ್ಷಣನೇ ಆಲ್ಮಟ್ಟಿ ಡ್ಯಾಮ್ ಅನ್ನು ಎತ್ತರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದು ಮಾಡದೇನೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಮತ್ತೆ ಎತ್ತರ ಮಾಡಬೇಕಲ್ಲ, ಅದನ್ನ ಮಾಡೋರು ಯಾರು?
ಬಿಜೆಪಿಯವರು ಮಾಡಲ್ಲ. ಅದನ್ನ ಎತ್ತರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದವರು HY ಮೇಟಿ ಅವರು. ಮೆಡಿಕಲ್ ಕಾಲೇಜ್ ಬೇಕು ಬಾಗಲಕೋಟೆಯಲ್ಲಿ, ನಮ್ಮ ಬಡವರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದವರು ಮೇಟಿಯವರು. ಇವತ್ತು ಏನಾದರೂ ಮೆಡಿಕಲ್ ಕಾಲೇಜು ಬಾಗಲಕೋಟೆಗೆ ದಕ್ಕಿದ್ರೆ ಅದಕ್ಕೆ ಕಾರಣ HY ಮೇಟಿಯವರು. ಅದಕ್ಕೆ ಕಾರಣ HY ಮೇಟಿಯವರು. ಮತ್ತೆ ಇಂಥವರು ಅವರ ಮಗ ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ಮೇಟಿಯವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೆನ್ಕೋಬೇಕು. ಅಲ್ಲಿ ಆಸ್ಪತ್ರೆ ಆಗಬೇಕು, ಮೆಡಿಕಲ್ ಕಾಲೇಜ್ ಆದ್ಮೇಲೆ ಆಸ್ಪತ್ರೆ ಆಗಲೇಬೇಕಲ್ಲ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕಲ್ಲ, ಜೊತೆಗೆ ಟ್ರಾಮಾ ಸೆಂಟರ್ಗಳಾಗಬೇಕಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗಿರುವಾಗ ಒಂದು ಘೋಷಣೆಯನ್ನು ಮಾಡಿದ್ದೆ. ಅದೇನಪ್ಪ ಅಂತಂದ್ರೆ, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು. ಯಾಕಂತಂದ್ರೆ ಬಡವರಿಗೂ ಕೂಡ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು, ಬಡವ್ರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡಿದ್ದೀವಿ. ಇದು ಬಿಜೆಪಿಯವರು ಮಾಡಲಿಲ್ಲ. ಬಿಜೆಪಿಯವರಿಗೆ ನ್ಯಾಯವಾಗಿ ಅವರಿಗೆ ವೋಟ್ ಕೇಳ್ತಕ್ಕಂಥ ಹಕ್ಕೇ ಇಲ್ಲ, ನೈತಿಕ ಹಕ್ಕೇ ಇಲ್ಲ ಅವರಿಗೆ. ಐ ಡೋಂಟ್ ನೋ ಯಾಕೆ ಬಂದು ವೋಟ್ ಕೇಳ್ತಾರೆ ಗೊತ್ತಿಲ್ಲ ನನಗೆ. ಯಾವ ಆಧಾರದ ಮೇಲೆ ವೋಟ್ ಕೇಳ್ತಾರೆ, ಏನ್ ಕೆಲಸ ಮಾಡಿದೀವಿ ಅಂತ ವೋಟ್ ಕೇಳ್ತಾರೆ. ಈ ರಾಜ್ಯನ ಲೂಟಿ ಹೊಡೆದ್ರು ಅಷ್ಟೇನೆ. ಇದನ್ನ ಬಿಟ್ರೆ ಬೇರೆ ಏನು ಕೆಲಸ ಮಾಡಲಿಲ್ಲ. ಅಂಥವ್ರಿಗೆ ದಯಮಾಡಿ ವೋಟ್ ಕೊಡಕ್ಕೆ ಹೋಗಬೇಡಿ. ಗ್ಯಾರಂಟಿ ಯೋಜನೆಗಳು, ಶಕ್ತಿ ಯೋಜನೆ, ಗೃಹ ಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಸುಮಾರು ಇಲ್ಲಿವರೆಗೆ 1,31,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 5,000 to 6,000 ರೂಪಾಯಿ ಬರ್ತದೆ. 5,000 to 6,000 ರೂಪಾಯಿ ವರ್ಷಕ್ಕೆ ಒಂದು ಕುಟುಂಬಕ್ಕೆ ಸುಮಾರು 50,000 to 60,000 ರೂಪಾಯಿ ಬರ್ತದೆ. ಇದನ್ನ ಬಿಜೆಪಿಯವರು ಮಾಡಿದ್ರ? ಯಾವತ್ತಾರು ಮಾಡಿದ್ರ ಬಿಜೆಪಿಯವರು? ಮತ್ತೆ ಅವ್ರಿಗೆ ಯಾಕೆ ವೋಟ್ ಕೊಡ್ತೀರಾ? ಆ ಕಾರಣಕ್ಕೋಸ್ಕರ ದಯಮಾಡಿ ಕೊಡಬೇಡಿ. ನಾನು ನಿನ್ನೆಯಿಂದ ಪ್ರಚಾರ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ರೈತರು, ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಬಡವರು, ಎಲ್ಲ ಜಾತಿ ಬಡವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾವು ಈ ಸಾರಿ ಉಮೇಶ್ ಮೇಟಿ ಅವರನ್ನ ಗೆಲ್ಸೇ ತೀರಿಸ್ತೀವಿ ಅಂತ. ನೀವು ಕೊಡ್ತೀರಿಯಲ್ಲ ಓಟು? 25,000 ನಿಮ್ಮೂರಿನಲ್ಲಿ ಎಷ್ಟು ಕೊಡ್ತೀನಿ ಅಂತ ಹೇಳಯ್ಯ. ಏನ್ರ ಮಾತಾಯಿ? ನಾನು ನಿಮ್ಗೆ ನಿಮ್ಮ ಊರಿಗೆ ಬಂದಿರೋದು ನಿಮ್ಮ ಎಲ್ಲರ ಮತಯಾಚನೆಗೋಸ್ಕರ ಬಂದಿರತಕ್ಕಂಥದ್ದು. ದಯಮಾಡಿ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಿ. ಮಾಡ್ತೀರಿ ಇಲ್ವಾ?
ಮಾಡ್ತೀರಿಲ್ವೇನ್ರಿ? ಎಂಥದ್ದು ಮುಗುಳಳ್ಳಿ ಹಾ, ಸುತ್ತ ಹಳ್ಳಿಯವರೆಲ್ಲ ಬಂದಿದ್ದಾರಲ್ಲ ಇಲ್ಲಿ. ಏನ್ ಹೇಳ್ತಾರೆ? ಹಾ ಬ್ರಿಡ್ಜ್ ಮಾಡಿದ್ದೀವಿ, ಸ್ಟಾಪ್ ಐತಿ, ಅದು ಚಲೋ ಮಾಡಿದ್ದೀವಿ ಸರ್. ಟೆಂಡರ್ ರೋಡ್ ಮಾಡಿದ್ದೀವಿ ಸರ್. ಬೆಂಗಳೂರು ಗುಡ್ದಾಗ ಸರ್, ಅಂದ್ರೆ ವಿದಿನ್ ಡಿಸ್ಟ್ರಿಕ್ಟ್ ಪ್ಲೇಸು ತಾಲೂಕು ಆಫೀಸು. ಫಾರೆಸ್ಟ್ನವ್ರ ಜೊತೆ ಮಾತಾಡಿ ಆ ರೋಡನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಅದನ್ನ ಮಾಡಬೇಕಾದ್ರೆ ನಮ್ಮಿಂದ ಮಾತ್ರ ಸಾಧ್ಯ. ಅಧಿಕಾರದಲ್ಲಿರೋರು ಯಾರು? ಕಾಂಗ್ರೆಸ್. ಯಾವ ಸರ್ಕಾರ ಇದೆ? ಮತ್ತೆ ಅದನ್ನ ಮಾಡ್ಬೇಕಾದ್ರೆ ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಕರೆದು ಮಾತಾಡ್ಬೇಕಾದ್ರೆ ಅವ್ರಿಗೆ ಅಡೆತಡೆಗಳನ್ನ ಏನು ಮಾಡ್ತಾ ಇದ್ದಾರೆ ಅದನ್ನ ನಿವಾರಣೆ ಮಾಡ್ಬೇಕಾದ್ರೆ ಯಾರು ಮಾಡೋದು? ಅದರಿಂದ ನಾವು ಅದನ್ನ ಮಾಡ್ಕೊಳ್ಳೋಣ. ನೀವೆಲ್ಲರೂ ಕೂಡ ವೋಟ್ ಹಾಕ್ತೀರಾ ಇಲ್ವಾ? ಆ ರಸ್ತೆ ಮಾಡೋದ್ರಿಂದ ಮುಂದ್ಗಡೆ ಹಳ್ಳಿಗಳು ಸುಮಾರು 10-15 ಹಳ್ಳಿಗಳಿಗೆ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅಲ್ವಾ? ಅದನ್ನ ಮಾಡಿಸ್ತೀನಿ. ಮೇಟಿಯವರು ಪ್ರಾರಂಭ ಮಾಡಿಸಿರೋದು, ನಾವು ಅದನ್ನು ಮುಕ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದರಿಂದ ನೀವೆಲ್ಲರೂ ಕೂಡ ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಬೇಕು. ಆಗ 30-35 ವರ್ಷ ಹಿಂದೆ ಮಾಡಿದಂಥ ಬಿಜೆಪಿ ಅದನ್ನು ಅನೇಕರೆಲ್ಲ 2 ಸಾರಿ 3 ಸಾರಿ ಅಸೆಂಬ್ಲಿಲಿ ಕೂಡ ನಾನು ರೈಸ್ ಮಾಡಿದ್ದೆ. ಕೊನೆಯಲ್ಲಿ ಏನಾಯಿತು, ಕ್ವಶನ್ ಅವರ್ ಬಂತು. ಅದರಲ್ಲಿ ನಾನು ಕೇಳಿದೆ, 2 ಸಾರಿ ಕ್ವಶನ್ ಮಾಡಿದ್ರು ಸರ್ಕಾರ ಹೇಳಿದ್ರು ಕೂಡ 33 ವರ್ಷದ ಹಿಂದೆ ಮಾಡಿದಂಥ ನೈಸ್ ಆ ಲ್ಯಾಂಡ್ ಲಾರ್ಡ್ಸ್ಗೆ ಆ ನಿವೇಶನ ಏನು ಕೊಡಬೇಕು ಅದನ್ನು ಕೊಟ್ಟಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 900 ಎಕರೆ ಲೇಔಟ್ ಮಾಡ್ತಿದ್ದಾರೆ. ಲೇಔಟ್ಗೆ ಅಕ್ವಿಷನ್ ಮಾಡ್ತಿದ್ದಾರೆ. ಅದು 41 ಲಕ್ಷದ ಮೇಲೆ ಕೊಡ್ತಾ ಇಲ್ಲ. ಆಮೇಲೆ ಸರ್ಕಾರದಿಂದ 10 ರೂಪಾಯಿ ಮಾತ್ರ ಕೊಟ್ಟಿದ್ದೀವಿ. ಇದೆಲ್ಲನೂ ನೀವು ಕ್ಯಾನ್ಸಲ್ ಮಾಡಬೇಕು. ನೈಸರು ಯಾಕೆ ಲೇಔಟ್ ಮಾಡಬೇಕು, ಟೌನ್ಶಿಪ್ ಆಗಿ ಮಾಡಬೇಕು, ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾಡಬೇಕು. ಇದನ್ನು ಕ್ಯಾನ್ಸಲ್ ಮಾಡಿ ಅಂತಕ್ಕಂಥದ್ದನ್ನು ಅಸೆಂಬ್ಲಿಲಿ ಪ್ರತಿ ಸಾರು ಹೇಳ್ತೀನಿ. ನಮ್ಮ ರೈತರು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನೀವು ಕ್ವಶನ್ ಮಾಡಬೇಕು ಅಂತೇಳಿ. ಮೊನ್ನೆ ಅಸೆಂಬ್ಲಿಲಿ ಅದು ಸಬ್ಜೆಕ್ಟ್ ಬಂತು, ಮಾರನೆಗೆ ಯಾಕೂ ನಾನೇನು BJP ವಿರುದ್ಧ ಮಾತನಾಡಿಲ್ಲ. ರೈತರು ಸಂಸ್ಥೆ, ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಮಾತ್ರ ಪ್ರಸ್ತಾಪ ಮಾಡಿ, ಅದನ್ನು ಕಾಮೆಂಟ್ಸ್ ಮಾಡ್ತಾರೆ. ನೈಸ್ ಇವ್ರಿಗೇನು ಗೊತ್ತಿದೆ ಮಾಹಿತಿ, ಸುಮ್ಮನೆ ಸುಳ್ಳು ಹೇಳ್ತಾರೆ, ಅದು ಹೇಳ್ತಾರೆ ಅಂತಕ್ಕಂಥದ್ದು ನಾನು ಕ್ಲಾರಿಫಿಕೇಷನ್ ಮಾಡಿದ್ದೆ. ಈಗ ನಾನು ಪ್ರತಿ ದಿವಸ 3 ಸಾರಿ 4 ಸಾರಿ ಹೋಗ್ತೀನಿ. ಸುಮಾರು 10 ಕೋಟಿ ಟೋಲ್ ಕಲೆಕ್ಟ್ ಆಗ್ತದೆ ಅಂತ ಹೇಳಿ, ಟೋಲ್ ಯಾರು ಕಲೆಕ್ಟ್ ಆಗ್ತಾರೆ, ಎಷ್ಟು ಕಲೆಕ್ಟ್ ಆಗ್ತದೆ ಅಂತ ಯಾರಿಗೆ ಆನ್ಸರ್ ಮಾಡಬೇಕು? ನೈಸ್ ಕೇಳಿ ಆನ್ಸರ್ ಮಾಡಿ. ನಾನೇ 2013-18 ಸಿ ಮಾದೇವನವ್ರು PWD ಇದ್ದಾಗ ನಾನೇ ಸದನ ಸಮಿತಿನೂ ಕೂಡ ಮಾಡಿಸಿದ್ದೆ. ಅವಾಗಿಂದನೂ ಕೂಡ ಏನೇನು ವ್ಯತ್ಯಾಸ ಆಗಿದೆ ಅವೆಲ್ಲನೂ ಕೂಡ ಅದು ಅಸೆಂಬ್ಲಿಲಿ ನಾನು ಪ್ರಸ್ತಾಪ ಮಾಡ್ತಾರೆ. ನಾನು ಅಸೆಂಬ್ಲಿಲಿ ಪ್ರಸ್ತಾಪ ಮಾಡೋದನ್ನ ಹೊರಗಡೆ ಕ್ವಶನ್ ಮಾಡ್ತೀನಿ. ಆ ಕ್ವಶನ್ ಮಾಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಕಸ್ಮಾತ್ ನೋಡಪ್ಪ ನಾನು BJPಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ BJPಗೆ ಬರ್ಬೋದು. ಆ ಥರ ಯೋಚನೆಯನ್ನು ಕೂಡ ನಾನು ಮಾಡಲಿಲ್ಲ. ನಾನು ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ BJPಗೆ ಯಾಕೆ ಬರ್ತೀರಿ, ಮತ್ತೆ ವಾಪಸ್ಸು ಯಡಿಯೂರಪ್ಪನೆಲ್ಲ ಬೂಟ್ ನೆಕ್ಕಿಗೆ ಬರ್ತೀರಾ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತೀವಿ.
ಕಾಂಗ್ರೆಸ್ಸಿಂದ ಹೋದೋ JDS ಇಂದ ಹೋದೋ ಯಡಿಯೂರಪ್ಪನವರು ಗೌರವಯುತವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರಾದರೂ BJPಗೆ ಬರಬೇಕಾದ್ರೆ ಯಡಿಯೂರಪ್ಪ ಅವ್ನ ಮಗನ ಬೂಟ್ನಿಕ್ಕೊಂಡು ಹೋಗ್ಬೇಕು. ನಮಗೇನು ಸ್ವಾಭಿಮಾನ ಇದೆ. ಅದಕ್ಕೆ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವರಿಗೆ ಒಂದು ಲೆಟರ್ನೂ ಕೂಡ ಸುದೀರ್ಘವಾಗಿ ಬರೆದಿದ್ದೆ. ನಾನು ಕೂಡ 6 ಸಾರಿ ಈ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಶಾಸಕನಾಗಿ 4 ಬಾರಿ ಎಲೆಕ್ಟ್ ಆಗಿದ್ದೇನೆ, 2 ಸಲ ಸೋತಿದ್ದೇನೆ, 1 ಸಾರಿ ಸಹಕಾರ ಮಂತ್ರಿಯನ್ನು ಕೂಡ ಆಗಿದ್ದೇನೆ. ಇಷ್ಟು ಇರುವಾಗ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲಕ್ಕಾಗೋದಿಲ್ಲ ಇವನು. ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ನೈಸ್ಗೆ ಯಾರೆಲ್ಲ ಡೋಂಗಿ ಮಾಡಿದ್ದಾರೆ, ಯಾರೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಯಶವಂತಪುರ ಕ್ಷೇತ್ರಕ್ಕೆ ಗೊತ್ತು. ಇಡೀ BJPಗೆ ಇವನು ಯಾರು ಏನು ಎತ್ತ ಅಂತೆಲ್ಲ ಗೊತ್ತು. ಆದರೆ ನನ್ನ ಸ್ವಾಭಿಮಾನವನ್ನು ಕೆಣಕ್ತಕ್ಕಂಥದ್ದಿದೆಯಲ್ಲ, ನಾನು ಯಾವತ್ತೂ ಸ್ವಾಭಿಮಾನ ಬಿಟ್ಟು ರಾಜಕಾರಣ ಮಾಡಲಿಲ್ಲ. ಕ್ಷೇತ್ರದಲ್ಲಿ ರೈತರು ಪದೇ ಪದೇ ಹೇಳ್ತಾ ಇರ್ತಾರೆ, ನೈಸ್ ಅನ್ಯಾಯನ ಸದನದಲ್ಲಿ ಕ್ವಶನ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೇನೆ. ಈ ದೃಷ್ಟಿಯಲ್ಲಿ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವ್ರಿಗೆ ಕೂಡ ಮಾತನಾಡಿದ್ದೇನೆ. ಕೆಲವು ಸಂಘದ ಪ್ರಮುಖರು ಕೂಡ ಮಾತನಾಡಿ ಇಲ್ಲ ಇದು ತಪ್ಪು, ಇದು ಸರಿ ಇಲ್ಲ, ಮಾನಹಾನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ದೃಷ್ಟಿ ಇಟ್ಕೊಂಡು ಅವರಿಗೆ ಒಂದು ಲೆಟ್ರನ್ನ ಡೀಟೇಲ್ಸ್ಗೆ ಲೆಟ್ರನ್ನ ಬರೆದಿದ್ದಾರೆ. ದಾವಣಗೆರೆಯಲ್ಲಿ ನಮ್ಮ ಶ್ರೀನಿವಾಸ್ ಪರವಾಗಿ ಪ್ರಚಾರ ಮಾಡ್ತಾರೆ. 5 ವಾರಕ್ಕೆ ಮತ್ತೊಮ್ಮೆ ಬಾಗಲಕೋಟೆಯಲ್ಲಿ ಇಲ್ಲಿನ ಚಿರಂಜೀವಿ ಪರವಾಗಿ ಚುನಾವಣೆ ಹೋಗ್ತಾ ಇದೆ. ನನಗೆ 100% ವಿಶ್ವಾಸ ಇದೆ. 2 ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆಲ್ಲೋರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತೊಗಲದ ದರ್ಬಾರನ್ನು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ಅಜೀರ್ಣ ಆಗುವಷ್ಟು ಬಹುಮತ ಈಗಾಗಲೇ ಇದೆ. ಮತ್ತೊಮ್ಮೆ ಚುನಾವಣೆಯನ್ನು ಗೆದ್ದರೆ ಅಧಿಕಾರ ಮತದಿಂದ ಇನ್ನೂ ಹೆಚ್ಚು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಅದಕ್ಕಾಗಿ ನಾನು ಕೈ ಜೋಡಿಸಿ 2 ಕ್ಷೇತ್ರದ ಮತದಾರರಿಗೆ ಪ್ರಾರ್ಥನೆ ಮಾಡ್ತೇನೆ. ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸೋಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಭ್ಯರ್ಥಿಗಳು ಗೆಲ್ಲಿಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಪ್ರಚಾರ ಮಾಡ್ತಾರಂತ ನೀವು BJP ಅಭ್ಯರ್ಥಿ ಪರವಾಗಿ ಯಾರೇ ಬಂದರೂ ಅವಕಾಶ ಇದೆ, ಬರಲಿ, ಸ್ವಾಗತ ಮಾಡ್ತಾರೆ. ಸರ್, ಇಡೀ ಸರ್ಕಾರನೇ ಹೋಗಿ ಅಲ್ಲಿ ಬೈ ಎಲೆಕ್ಷನ್ ಮಾಡೋದಕ್ಕಿದೆ ಸರ್. CM DCM ಸಚಿವರೆಲ್ಲ ಕೂಡ ಅಲ್ಲಿ ಅರ್ಥ ಏನ್ರಿ, ಇಡೀ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು 4-5 ದಿವಸ ಕೂತಿದ್ದಾರೆ ಅಂದ್ರೇ ಚುನಾವಣೆ ಸೋಲಿನ ಭಯ ಅವ್ರನ್ನ ಕಾಡ್ತಾ ಇರೋವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಜನ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಹಿಂದಿ ಭಾಷೆ ತೆಗೆದವ್ರೆ ಸರ್, ರಾಜ್ಯದಲ್ಲಿ ಕಡ್ಡಾಯ ಇಲ್ಲ, ಹಿಂದಿ ಭಾಷೆ ಕಡ್ಡಾಯ ಇಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ರಾಜ್ಯ ಸರ್ಕಾರ. ತ್ರಿಭಾಷಾ ಬಗ್ಗೆ ಸದ್ಯಕ್ಕೇನು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ದೇಶದ ಉದ್ದಗಲಕ್ಕೆ ಹಿಂದಿ ಭಾಷೆ ಇಲ್ಲದೆ ಇದ್ದರೆ ಬೇರೆ ಭಾಷೆಯಲ್ಲಿ ಮಾತಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಹಿಂದಿ ಮಾತನಾಡೋದನ್ನು, ಹಿಂದಿ ಕಲಿಯೋದನ್ನು ಅಪೇಕ್ಷೆ ತಪ್ಪು ಅಂತ ಹೇಳುವಂಥದ್ದು ನಾನು ಒಪ್ಪೋದಿಲ್ಲ. ಆದರೆ ಕೆಲವರು ತಮ್ಮದೇ ಆದಂಥ ಮಾತುಗಳನ್ನು ಮಾತಾಡ್ತಾರೆ. ಇದು ಕನ್ನಡಕ್ಕೆ ಮಾಡೋ ದ್ರೋಹ ಅಲ್ಲ. ನಾನು ಅತ್ಯಂತ ವಿನಯದಿಂದ ಕನ್ನಡಿಗರಲ್ಲಿ ವಿನಂತಿ ಮಾಡ್ತೇನೆ, ಹಿಂದಿ ಭಾಷೆ ಕಲಿಯೋದ್ರಿಂದ ಕನ್ನಡಕ್ಕೇನು ಆಘಾತ ಆಗೋದಿಲ್ಲ. ದಯಮಾಡಿ ಈ ಬಗ್ಗೆ ಗೊಂದಲವನ್ನು ಉಂಟು ಮಾಡೋ ಕೆಲಸ ಮಾಡಬೇಡಿ ಅಂತ ವಿನಂತಿ. ಸರ್, ST ಸೋಮಶೇಖರ್ ಅವರು ತಮಗೊಂದು ಲೆಟರ್ ಬರೆದಿದ್ದಾರೆ ಸರ್. ನಂಗೆ ಗೊತ್ತಿಲ್ಲ ಅವರು.